ನಮ್ಮ ಜೀವನದ ಯಶಸ್ಸು ಮತ್ತು ಮಾನಸಿಕ ಶಾಂತಿ ನಾವು ಯಾರ ಸಾಂಗತ್ಯದಲ್ಲಿದ್ದೇವೆ ಎಂಬುದರ ಮೇಲೆ ಆಧಾರಿತವಾಗಿರುತ್ತದೆ. ಬುದ್ಧಿವಂತರು ತಮ್ಮ ಸಮಯ, ಶಕ್ತಿ ಮತ್ತು ಆಲೋಚನೆಗಳಿಗೆ ಅಪಾರ ಮೌಲ್ಯ ನೀಡುತ್ತಾರೆ. ಅದಕ್ಕಾಗಿಯೇ ಅವರು ತಮ್ಮ ಜೀವನದಿಂದ ಈ 5 ರೀತಿಯ ವ್ಯಕ್ತಿಗಳನ್ನು ಸದಾ ದೂರವಿಡುತ್ತಾರೆ. 1. ಸದಾ ದೂರು ಹೇಳುವ ನಕಾರಾತ್ಮಕ ವ್ಯಕ್ತಿಗಳು. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಕಾರಾತ್ಮಕತೆಯನ್ನೇ ಹುಡುಕುವುದು ಇವರ ಸ್ವಭಾವ. ಇವರಿಗೆ ಎಷ್ಟೇ ಒಳ್ಳೆಯ ಅವಕಾಶ ಸಿಕ್ಕರೂ ಅದರಲ್ಲಿರುವ ಕೊರತೆಯನ್ನೇ ಎತ್ತಿ ತೋರಿಸುತ್ತಾರೆ. ಇಂತಹವರ ಜೊತೆ ಸಮಯ ಕಳೆದರೆ ನಿಮ್ಮ ಉತ್ಸಾಹ ಮತ್ತು ಸಕಾರಾತ್ಮಕ ಆಲೋಚನೆಗಳು ಕುಗ್ಗಿಹೋಗುತ್ತವೆ. ಬುದ್ಧಿವಂತರು ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಇವರಿಂದ ಅಂತರ ಕಾಯ್ದುಕೊಳ್ಳುತ್ತಾರೆ. 2. ಸ್ವಾರ್ಥಿ ಮತ್ತು ಅವಕಾಶವಾದಿ ಜನರು. ತಮಗೆ ಕೆಲಸವಾಗಬೇಕಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವ ವ್ಯಕ್ತಿಗಳು ಇವರು. ನಿಮ್ಮ ಅಗತ್ಯವಿದ್ದಾಗ ಇವರು ಅತ್ಯಂತ ಪ್ರೀತಿಯಿಂದ ಕಾಣಿಸಿಕೊಳ್ಳುತ್ತಾರೆ, ಆದರೆ ನಿಮಗೆ ಅವರ ಸಹಾಯ ಅಥವಾ ಬೆಂಬಲ ಬೇಕಾದಾಗ ಮಾಯವಾಗುತ್ತಾರೆ. ಬುದ್ಧಿವಂತರು ಇಂತಹ ಏಕಮುಖ ಸಂಬಂಧಗಳನ್ನು ಬೇಗನೆ ಗುರುತಿಸಿ ತಕ್ಷಣವೇ ದೂರ ನಿಲ್ಲುತ್ತಾರೆ. 3. ಒಳಗಿನಿಂದ ಅಸೂಯೆ ಪಡುವವರು. ನಿಮ್ಮ ಯಶಸ್ಸು ಅಥವಾ ಬೆಳವಣಿಗೆಯನ್ನು ಕಂಡು ಮುಖದ ಮೇಲೆ ನಗೆಯಾಡುತ್ತಾ ಒಳಗಿನಿಂದ ಅಸೂಯೆ ಪಡುವವರು ಅತ್ಯಂತ ಅಪಾಯಕಾರಿ. ಇವರು ನಿಮ್ಮ ಸಾಧನೆಯನ್ನು ಚಿಕ್ಕದಾಗಿ ಕಾಣಿಸಲು ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಸದಾ ಯತ್ನಿಸುತ್ತಾರೆ. ಇಂತಹ ವ್ಯಕ್ತಿಗಳಿಂದ ದೂರವಿರುವುದೇ ಶ್ರೇಯಸ್ಕರ. 4. ಅನಗತ್ಯ ನಾಟಕ ಮತ್ತು ವಿವಾದ ಸೃಷ್ಟಿಸುವವರು. ಸಣ್ಣ ವಿಷಯಗಳನ್ನು ದೊಡ್ಡ ವಿವಾದವನ್ನಾಗಿ ಬೆಳೆಸುವುದು, ಚಾಡಿ ಹೇಳುವುದು ಮತ್ತು ಇತರರ ನಡುವೆ ಗೊಂದಲ ಉಂಟುಮಾಡುವುದು ಇವರ ದಿನನಿತ್ಯದ ಕೆಲಸ. ಇವರ ಸುತ್ತಲೂ ಸದಾ ಗಲಾಟೆ ಹಾಗೂ ಕಿರಿಕಿರಿಗಳೇ ಇರುತ್ತವೆ. ಮಾನಸಿಕ ಶಾಂತಿಗೆ ಮೊದಲ ಆದ್ಯತೆ ನೀಡುವ ಬುದ್ಧಿವಂತರು ಇಂತಹ ವಾತಾವರಣದಿಂದ ದೂರವಿರುತ್ತಾರೆ. 5. ಗುರಿ ಇಲ್ಲದೆ ಸಮಯ ಹಾಳು ಮಾಡುವವರು. ಸಮಯದ ಮೌಲ್ಯವನ್ನು ಅರಿಯದ ವ್ಯಕ್ತಿಗಳು ತಮ್ಮ ಜೀವನದಲ್ಲೂ ಯಾವುದೇ ಸ್ಪಷ್ಟ ಗುರಿ ಹೊಂದಿರುವುದಿಲ್ಲ, ಜೊತೆಗೆ ನಿಮ್ಮ ಸಮಯವನ್ನು ಹಾಳುಮಾಡುತ್ತಾರೆ. ಆಲಸ್ಯ ಮತ್ತು ನಿಷ್ಕ್ರಿಯತೆ ಸುಲಭವಾಗಿ ಸಾಂಕ್ರಾಮಿಕವಾಗಿ ಹರಡುತ್ತದೆ. ಆದ್ದರಿಂದ ಬುದ್ಧಿವಂತರು ತಮ್ಮ ಧ್ಯೇಯದತ್ತ ಗಮನ ಹರಿಸಲು ಇಂತಹ ವ್ಯಕ್ತಿಗಳ ಸಾಂಗತ್ಯದಿಂದ ದೂರವಿರುತ್ತಾರೆ. ನಿಮ್ಮ ಸುತ್ತಮುತ್ತ ಇರುವ ಜನರು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ನಿಮ್ಮ ಮಾನಸಿಕ ಶಾಂತಿ ಮತ್ತು ಯಶಸ್ಸಿಗೆ ಭಂಗ ತರುವವರಿಂದ ಸೂಕ್ತ ಅಂತರ ಕಾಯ್ದುಕೊಂಡು ಸಕಾರಾತ್ಮಕ ಮನಸ್ಥಿತಿಯ ಜನರೊಂದಿಗೆ ಮುನ್ನಡೆಯುವುದು ಜೀವನದ ನಿಜವಾದ ಜಾಣತನ.